ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಸರ್ವದರ್ಶನದ ಬಗ್ಗೆ ಮಾಹಿತಿನ ಕೊಡ್ತೇವೆ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಸೆಪ್ಟೆಂಬರ್ ಎಂಡ್ ತನಕ ಎಲ್ಲ ಆನ್ಲೈನ್ ಕೋಟಾ ಟಿಕೆಟ್ಸ್ಗಳು ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಇನ್ನೇನಿದ್ರು ನಮಗೆ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ. ಅದು 1 ಮಂತ್ ಬಿಫೋರ್ ಬಿಡ್ತಾರೆ. ಹಾಗಾಗಿ ನಮಗೆ ಉಳಿದಿರೋ ಆಪ್ಷನ್ ಯಾವುದು ಅಂದರೆ ಸರ್ವದರ್ಶನದ ಟಿಕೆಟ್ಸ್. ಸರ್ವದರ್ಶನದಲ್ಲಿ ವಿಶೇಷವಾದ ಒಂದು ಟೋಕನ್ಸ್ನ ಕೊಡ್ತಾರೆ. ಅದನ್ನು ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ ಕರೀತಾರೆ. ಅದನ್ನು SSD ಟೋಕನ್ ಅಂತ ಕರೀತಾರೆ. ಈ SSD ಟೋಕನ್ ತೆಗೆದುಕೊಂಡ್ರೆ ನಿಮಗೆ ದರ್ಶನ ತುಂಬ ಬೇಗ ಆಗುತ್ತೆ. ಜನರಲ್ ಆಗಿ ನಾನು ಪ್ರತಿದಿನ ನಿಮಗೆ ವಾಟ್ಸಪ್ನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಇವತ್ತು SSD ಟೋಕನ್ ಇಲ್ದಲೇ ಹೋದರೆ ದರ್ಶನಕ್ಕೆ ಎಷ್ಟು ಅವರ್ ಆಗುತ್ತೆ ಅಂತ. ಕೆಲವೊಮ್ಮೆ ನೀವು ನೋಡಿರ್ಬೋದು 20 ಅವರು, 18 ಅವರು, 16 ಅವರು ಈ ಥರ ಇರುತ್ತೆ. ಆದರೆ ನೀವು SSD ಟೋಕನ್ ತೆಗೆದುಕೊಂಡು ಹೋದರೆ ಕೇವಲ ನಿಮಗೆ 4 ರಿಂದ 8 ಗಂಟೆ ಒಳಗೆ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವೊಮ್ಮೆ ರಶ್ ಕಡಿಮೆ ಇದ್ದಾಗ 4 ಗಂಟೆಗಿನ್ನ ತುಂಬ ಕಡಿಮೆಯಲ್ಲೇ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನಾದರೂ ತಿರುಮಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ SSD ಟೋಕನ್ನ ತೆಗೆದುಕೊಂಡು ಹೋದರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಈಗ ಈ SSD ಟೋಕನ್ಗಳನ್ನ ಎಲ್ಲಿ ಕೊಡ್ತಾರೆ ಅಂತ ನೋಡೋಣಂತೆ. ನಿಮಗೆ ಬೆಟ್ಟದ ಮೇಲೆ ತಿರುಮಲದಲ್ಲಿ ಯಾವುದೇ ರೀತಿ ಟೋಕನ್ಸ್ನ ಕೊಡೋದಿಲ್ಲ. ನೀವು ಈ ಟೋಕನ್ಸ್ ಬೇಕು ಅಂದರೆ ಕೆಳಗಡೆ ತಿರುಪತಿನಲ್ಲೇ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ತಿರುಪತಿನಲ್ಲಿ ಪ್ರಸ್ತುತ 3 ಜಾಗದಲ್ಲಿ SSD ಟೋಕನ್ ಕೊಡ್ತಾ ಇದ್ದಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ವಿಷ್ಣು ನಿವಾಸಂ ಅಂತ, ಇದು ರೈಲ್ವೆ ಸ್ಟೇಷನ್ ಹತ್ರದಲ್ಲಿದೆ. ಎರಡನೇದು ಬಂದ್ಬಿಟ್ಟು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಂತ, ಇದು ನಿಮಗೆ ಬಸ್ ಸ್ಟ್ಯಾಂಡ್, ತಿರುಪತಿ APSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ. ಇನ್ನೂ ಒಂದು ಜಾಗ ಬಂದ್ಬಿಟ್ಟು ಭೂದೇವಿ ಕಾಂಪ್ಲೆಕ್ಸ್ ಅಂತ, ಇದು ಅಲಿಪಿರಿ ಲಿಂಕ್ ರೋಡ್ನಲ್ಲಿದೆ. ನಿಮಗೆ ಅಲಿಪಿರಿ ಗರುಡ ಸ್ಟ್ಯಾಚು ಇದೆಯಲ್ಲ, ಅಲ್ಲಿಂದ ತುಂಬ ವಾಕಬಲ್ ಇರುತ್ತೆ. ಈ 3 ಜಾಗದಲ್ಲಿ SSD ಟೋಕನ್ನ ಕೊಡ್ತಾ ಇದ್ದಾರೆ. ಪ್ರಸ್ತುತ ಈ SSD ಟೋಕನ್ಗಳು ನಮಗೆ ಸಾಯಂಕಾಲ 4 ಗಂಟೆಗೆ ಕರೆಕ್ಟಾಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಏನಾದರೂ ಈ SSD ಟೋಕನ್ ತೆಗೆದುಕೊಳ್ಳೋದಕ್ಕೆ ಕ್ಯೂ ಲೈನ್ಸ್ ಏನಾದರೂ ತುಂಬ ಜಾಸ್ತಿ ಇತ್ತು ಅಂದರೆ 1 ಅವರ್ ಅಥವಾ 2 ಅವರ್ ಮುಂಚೆನೇ ರಿಲೀಸ್ ಮಾಡುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ SSD ಟೋಕನ್ ಬೇಕೇ ಬೇಕು ಅಂದರೆ ನೀವು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಈ 3 ಜಾಗದಲ್ಲಿದ್ದರೆ ನಿಮಗೆ SSD ಟೋಕನ್ ಅನ್ನೋದು ಖಂಡಿತ ಸಿಗುತ್ತೆ. ಈ SSD ಟೋಕನ್ಸ್ ಬೆಳಗಿನ ಜಾವ 3 ಗಂಟೆದು ಇಶ್ಯೂ ಮಾಡ್ತಾರೆ. ದರ್ಶನ ಬಂದುಬಿಟ್ಟು ಬೆಳಗಿನ ಜಾವ 3 ಗಂಟೆಗೆ, 4 ಗಂಟೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆಗೆ, ಹೀಗೆ ವಿವಿಧ ಸ್ಲಾಟ್ಗಳಿರುತ್ತೆ. ರಾತ್ರಿ 10 ಗಂಟೆ ತನಕ ವಿವಿಧ ಸ್ಲಾಟ್ ಇರುತ್ತೆ. ಒಂದು ಸ್ಲಾಟಿಗೆ ಅರೌಂಡ್ ನಮಗೆ 1400, 1500, 1600 ಅಷ್ಟು ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಬರ್ತಾರೆ. ಇದು ಸಂಪೂರ್ಣವಾಗಿ ಉಚಿತವಾದ ಟೋಕನ್ಸ್ ಆಗಿರುತ್ತೆ. ಈ ಟೋಕನ್ಸ್ ತೆಗೆದುಕೊಳ್ಳೋದಕ್ಕೆ ನಿಮಗೆ ಆಧಾರ್ ಕಾರ್ಡ್ನ ಕಂಪಲ್ಸರಿ ತೆಗೆದುಕೊಂಡು ಬರಬೇಕಾಗಿರುತ್ತೆ. ನಾಳೆಯ ದರ್ಶನನ ಇವತ್ತು ಕೊಡ್ತಾರೆ. ನಾಳೆ ನಿಮಗೆ ಬೆಳಗಿನ ಜಾವ 3 ಗಂಟೆ ದರ್ಶನ ಹಿಂದಿನ ದಿನ ಕೊಡ್ತಾರೆ. ಹಿಂದಿನ ದಿನ ಮಧ್ಯಾಹ್ನ 2 ಗಂಟೆಗೆ ತೆಗೆದುಕೊಳ್ಬೇಕಾಗಿರುತ್ತೆ. ನೀವು ಅದೊಂದು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ನಾಳೆ ದರ್ಶನ ಇವತ್ತು ಕೊಡೋದು, ನಿಮ್ಗೆ ಅವತ್ತಿನ ದರ್ಶನದ ಅವತ್ತೇ ನಿಮಗೆ ಟೋಕನ್ ಸಿಗೋದಿಲ್ಲ. ನೆಕ್ಸ್ಟ್ ಡೇ ದರ್ಶನದ್ದು ಹಿಂದಿನ ದಿನ ಟೋಕನ್ ಸಿಗುತ್ತೆ. ಹಾಗೆ ಯಾರಿಗೆಲ್ಲ ಈ SSD ಟೋಕನ್ಗಳು ಬೇಕು ಅವರು ಪ್ರತಿಯೊಬ್ಬರೂ ನಿಂತು ತೆಗೆದುಕೊಳ್ಬೇಕಾಗಿರುತ್ತೆ. ಒಬ್ಬರೇ ನಿಂತ್ಕೊಂಡು ನಾವು ಎಲ್ಲರದು ಟೋಕನ್ಸ್ನ ತೆಗೆದುಕೊಳ್ತೀವಿ ಅಂದರೆ ಹಾಗೆ ಕೊಡೋದಿಲ್ಲ. ಯಾರ್ಯಾರಿಗೆ ದರ್ಶನ ಬೇಕೋ ಪ್ರತಿಯೊಬ್ಬರು ಕ್ಯೂ ಲೈನಲ್ಲೇ ನಿಂತ್ಕೋಬೇಕು. ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಈ SSD ಟೋಕನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಇರುತ್ತೆ. ನೀವು ಹಾರ್ಡ್ ಕಾಪಿ ತೆಗೆದುಕೊಂಡು ಬರಬೇಕು. ನೀವು ಮೊಬೈಲ್ನಲ್ಲೆಲ್ಲ ತೋರಿಸಿದ್ರೆ ಅವ್ರು ಅಲೋ ಮಾಡೋದಿಲ್ಲ. ನೀವು ಜೆರಾಕ್ಸ್ ಕಾಪಿ ಆದರೂ ನಡೆಯುತ್ತೆ, ಒರಿಜಿನಲ್ ಆದರೂ ನಡೆಯುತ್ತೆ. ಹಾಗಾಗಿ ನಿಮಗೆ ಪ್ರಿಂಟೆಡ್ ವರ್ಷನ್ ಕಾಪಿ ಬೇಕಾಗುತ್ತೆ. ನೀವು ಒರಿಜಿನಲ್ ಆದರೂ ತೆಗೆದುಕೊಂಡು ಬರ್ಬೋದು ಅಥವಾ ಜೆರಾಕ್ಸ್ ಕಾಪಿ ಆದರೂ ತೆಗೆದುಕೊಂಡು ಬರ್ಬೋದು. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟೋಕನ್ಸ್ ಬೇಡ, ನೇರವಾಗಿ ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ. ಈ ಉಚಿತ ಟೋಕನ್ಗೆ ಪ್ರತಿಯೊಬ್ಬರಿಗೂ ಒಂದು ಲಡ್ಡು ಪ್ರಸಾದ ಉಚಿತವಾಗಿ ಕೊಡ್ತಾರೆ. ಇದರ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ತಿರುಮಲದಲ್ಲಿ ATGH ಕಾರ್ ಪಾರ್ಕಿಂಗ್ ಹತ್ರ ಇರುತ್ತೆ. ನಿಮ್ಗೆ ನೇರವಾಗಿ ಈ ಟೋಕನ್ಸ್ನ ತೋರಿಸಿದ್ರೆ ಅಲೋ ಮಾಡ್ತಾರೆ ನಿಮಗೆ ದರ್ಶನಕ್ಕೆ. ದಿನಕ್ಕೆ ಸುಮಾರು 15,000ದಿಂದ 20,000ವರೆಗೆ ಟೋಕನ್ಸ್ ಇರುತ್ತೆ. ಇದು ವೇರಿ ಆಗ್ತಾ ಇರುತ್ತೆ. ನಮಗೆ ವೀಕೆಂಡ್ಸ್ ಕಡಿಮೆ ಟೋಕನ್ಸ್ನ ರಿಲೀಸ್ ಮಾಡ್ತಾರೆ, ಯಾಕೆಂದರೆ ಬೆಟ್ಟದ ಮೇಲೆ ರಶ್ ಜಾಸ್ತಿ ಇರುತ್ತೆ ಅಂತ. ವೀಕ್ ಡೇಸ್ನಲ್ಲಿ ಜಾಸ್ತಿ ಟೋಕನ್ಸ್ನ ಇಶ್ಯೂ ಮಾಡ್ತಾರೆ. ಹಾಗಾಗಿ ನಿಮಗೆ ಸೇಫರ್ ಸೈಡ್ ಇರಬೇಕು ಅಂದರೆ ಆದಷ್ಟು ನೀವು 1 ಗಂಟೆ ನಂತರ ಕ್ಯೂ ಲೈನ್ಸಿಗೆ ಜಾಯಿನ್ ಆಗೋದಕ್ಕೆ ಪ್ರಯತ್ನ ಪಡಿ. ನಿಮ್ಗೆ ಯಾವುದೇ ಸಮಯದಲ್ಲಿ ಬೇಕಿರೋ ಅವರು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಇನ್ನೂ ಒಂದು ಮಾಹಿತಿ ಅಂದರೆ, ನಮ್ಮ ಸಾಕಷ್ಟು ಸಬ್ಸ್ಕ್ರೈಬರ್ಸ್ಗಳು ಕಾಮೆಂಟ್ ಮಾಡ್ತಿರ್ತಾರೆ, ಏನು ಅಂದರೆ ನಾವು ಬೆಳಗಿನ ಜಾವ ಬರ್ತೀವಿ, ಬೆಳಗಿನ ಜಾವ ಬಂದರೆ ನಮ್ಗೆ ಯಾವುದಾದ್ರೂ ಟೋಕನ್ ಸಿಗುತ್ತಂತ. ನೀವು ಬೆಳಗಿನ ಜಾವ ಬಂದರೆ ಯಾವುದೂ ಟೋಕನ್ ಸಿಗೋದಿಲ್ಲ. ನೀವು ಈ 3 ಜಾಗಗಳಲ್ಲಿ ಎಲ್ಲಾನ ಒಂದು ಕಡೆ ಮಧ್ಯಾಹ್ನಂಗೆ ಈ ಟೋಕನ್ಸ್ ತೆಗೆದುಕೊಂಡು ಮರುದಿನ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ಎಷ್ಟು ಅವರ್ಸ್ ಆಗುತ್ತೆ ದರ್ಶನ ಅಂತ ನಾವು ಮೆನ್ಷನ್ ಮಾಡ್ತಿರ್ತೀವಿ. ಇನ್ ಕೇಸ್ ಏನಾದರೂ ರಶ್ ತುಂಬ ಕಡಿಮೆ ಇತ್ತು ಅಂದರೆ ನೇರವಾಗಿ ಹೋಗಿ ನೀವು ಸರ್ವದರ್ಶನಕ್ಕೆ ಜಾಯಿನ್ ಆಗ್ಬೋದು. ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ವಿತೌಟ್ ಟೋಕನ್ಸ್ ಕೂಡ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಯಾವುದೇ ಟೋಕನ್ಸ್ ಇಲ್ಲದೆ ನೇರವಾಗಿ ನೀವು ಸರ್ವದರ್ಶನಕ್ಕೆ ಹೋಗಿ ಜಾಯಿನ್ ಆಗ್ಬೋದಾಗಿರುತ್ತೆ. ಹಾಗೆ ಇನ್ನು ಸಾಕಷ್ಟು ಜನ ಕೇಳೋದು ಏನು ಅಂದರೆ, ನಮಗೆ ದಿವ್ಯ ದರ್ಶನದ ಬಗ್ಗೆ ಮಾಹಿತಿ ಕೊಡಿ ಅಂತ. ದಿವ್ಯ ದರ್ಶನ ಅಂದರೆ ಬೆಟ್ಟ ಹತ್ಕೊಂಡು ಹೋಗೋದು. ತಿರುಪತಿಯಿಂದ ತಿರುಮಲಕ್ಕೆ ಹೋಗೋದಕ್ಕೆ 2 ಮಾರ್ಗಗಳಿದೆ.
ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ. ಈ ಮಾರ್ಗದಲ್ಲಿ ಹೋದರೆ ಏನಾದರೂ ನಮಗೆ ಸ್ಪೆಷಲ್ ಆಗಿ ದರ್ಶನದ ವ್ಯವಸ್ಥೆ ಏನಾದರೂ ಸಿಗುತ್ತಾ ಅಂತ ಕೇಳ್ತಾರೆ. ಈ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿ ಟೋಕನ್ಸ್ ಕೊಡೋದಿಲ್ಲ. ನೀವು ಈ 3 ಜಾಗದಲ್ಲೇ SSD ಟೋಕನ್ನ ತೆಗೆದುಕೊಂಡು ಬೆಟ್ಟದ ಮೇಲೆ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಈ SSD ಟೋಕನ್ನ ನೀವು ತೆಗೆದುಕೊಂಡ್ರೆ ನೀವು ಮೆಟ್ಲು ಹತ್ಕೊಂಡಾದರೂ ಹೋಗ್ಬೋದು ಅಥವಾ ನೀವು ಬಸ್ಸಲ್ಲಾದರೂ ಹೋಗ್ಬೋದು, ಅದಕ್ಕೇನು ಚೇಂಜಸ್ ಇರೋದಿಲ್ಲ. ಇನ್ನು ಶ್ರೀವಾರಿ ಮೆಟ್ಟು ಮಾರ್ಗಕ್ಕೆ ನಿಮಗೆ ದಿವ್ಯ ದರ್ಶನದ ಟೋಕನ್ಸ್ನ ಕೊಡ್ತಾರೆ. ಇದು 3,000ದಿಂದ 5,000 ಟೋಕನ್ಸ್ನ ಇಶ್ಯೂ ಮಾಡ್ತಾರೆ. ಇದು ಕೂಡ ನಮಗೆ SSD ಟೋಕನ್ ಯಾವ ಸಮಯಕ್ಕೆ ಕೊಡ್ತಾರೋ ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಸಪ್ರೇಟ್ ಕೌಂಟರ್ ಇರುತ್ತೆ. ನಿಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲಿ 2 ರೀತಿಯ ಟೋಕನ್ಸ್ನ ಇಶ್ಯೂ ಮಾಡ್ತಾರೆ. ಒಂದನ್ನು SSD ಟೋಕನ್, ನಿಮ್ಗೆ ಆಲ್ರೆಡಿ ಹೇಳಿದಾಗ SSD ಟೋಕನ್, ಇನ್ನೊಂದು ದಿವ್ಯ ದರ್ಶನದ ಟೋಕನ್ಸ್, DD ಟೋಕನ್ಸ್ ಅಂತ ಕರೀತಾರೆ. ಇದೆರಡು ಸಪ್ರೇಟ್ ಕೌಂಟರ್ಸ್ನಲ್ಲಿ ಇಶ್ಯೂ ಮಾಡ್ತಾರೆ. ನೀವೇನಾದರೂ ಶ್ರೀವಾರಿ ಮೆಟ್ಲು ಮುಖಾಂತರ ತಿರುಪತಿಯಿಂದ ತಿರುಮಲಕ್ಕೆ ಕಾಲ್ನಡಿಗೆಯಲ್ಲೇ ಹೋಗಬೇಕು ಅಂದರೆ ಈ ದಿವ್ಯ ದರ್ಶನ ಟೋಕನ್ಸ್ನ ತೆಗೆದುಕೊಳ್ಳಿ. ಈ ದಿವ್ಯ ದರ್ಶನದ ಟೋಕನ್ಸ್ನ ನೀವು ತೆಗೆದುಕೊಂಡ್ರೆ ಕಂಪಲ್ಸರಿಯಾಗಿ 1200ನೇ ಮೆಟ್ಲಲ್ಲಿ ಅದನ್ನು ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಅದನ್ನು ಅಥೆಂಟಿಕೇಟ್ ಮಾಡಿಸಿದ್ರೆ ನಿಮಗೆ ದರ್ಶನಕ್ಕೆ ಮೇಲ್ ಬಿಡ್ತಾರೆ, ಇಲ್ಲಾಂದರೆ ನಿಮಗೆ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಅದೊಂದು ಗಮನದಲ್ಲಿ ಇಟ್ಕೋಬೇಕಾಗಿ ವಿನಂತಿ. ಇನ್ನು ಸಾಕಷ್ಟು ಜನ ಕೇಳೋ ಪ್ರಶ್ನೆ ಏನು ಅಂದರೆ, ನಮಗೆ ಆಫ್ಲೈನಲ್ಲಿ ಸೀನಿಯರ್ ಸಿಟಿಸನ್ ದರ್ಶನ ಆಗಿರ್ಬೋದು, ಅಂಗಪ್ರದಕ್ಷಿಣ ಟೋಕನ್ಸ್ ಆಗಿರ್ಬೋದು ಏನಾದರೂ ಸಿಗುತ್ತಾ ಅಂತ. ಅದು ಕಂಪ್ಲೀಟ್ಲಿ ಆನ್ಲೈನ್ ಮಾಡಿದ್ದಾರೆ. ನಿಮ್ಗೆ ಆಫ್ಲೈನಲ್ಲಿ ಯಾರೇ ಸೀನಿಯರ್ ಸಿಟಿಸನ್ಸ್ ಹೋದರೂ ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ನೀವು ಆನ್ಲೈನಲ್ಲಿ ಮುಂಚೆ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಅಲೋ ಮಾಡ್ತಾರೆ. ಹಾಗೆ ಇನ್ನು ತುಂಬ ಜನ ಕೇಳೋ ಪ್ರಶ್ನೆ ಏನು ಅಂದರೆ, ನಮಗೆ 300 ರೂಪೀಸ್ ಟಿಕೆಟ್ ಏನಾದರೂ ಆಫ್ಲೈನಲ್ಲಿ ಸಿಗುತ್ತಾ ಅಂತ. ಆಫ್ಲೈನಲ್ಲಿ ಯಾವುದೇ ರೀತಿ 300 ರೂಪೀಸ್ ಟಿಕೆಟ್ ತಿರುಮಲದಲ್ಲಾಗಿರ್ಬೋದು ಅಥವಾ ತಿರುಪತಿಯಲ್ಲಾಗಿರ್ಬೋದು ಸಿಗೋದಿಲ್ಲ. ನಿಮಗೆ 300 ರೂಪೀಸ್ ಟಿಕೆಟ್ ಕೂಡ ನೀವು ಆನ್ಲೈನಲ್ಲಿ 3 ಮಂತ್ಸ್ ಮುಂಚೆ ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ನಿಮಗೆ ಆಫ್ಲೈನಲ್ಲಿ ಸಿಗೋ ಟಿಕೆಟ್ಸ್ಗಳು ಯಾವುದ್ಯಾವುದು ಅಂದರೆ, ಒಂದು ಶ್ರೀವಾಣಿ ಟಿಕೆಟ್. ಈ ಶ್ರೀವಾಣಿ ಟಿಕೆಟ್ ಬಂದುಬಿಟ್ಟು 10,500 ರೂಪಾಯಿ ಟಿಕೆಟ್ ಆಗಿರುತ್ತೆ. ಇದು ನಿಮಗೆ ಪ್ರತಿದಿನ JU ಆಫೀಸ್ನಲ್ಲಿ 700 ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನೀವು JU ಆಫೀಸಿಗೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ದು ಜೆರಾಕ್ಸ್ ಕಾಪಿ ತೆಗೆದುಕೊಂಡು ಹೋದರೆ ಅಲ್ಲಿ ಒಬ್ಬರಿಗೆ 10,500 ರೂಪಾಯಿ ಕೊಟ್ಟು ಈ ದರ್ಶನದ ಟಿಕೆಟ್ನ ತೆಗೆದುಕೊಳ್ಬೋದಾಗಿರುತ್ತೆ. ಈ ದರ್ಶನದ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ಅಡ್ವಾಂಟೇಜ್ ಏನು ಅಂದರೆ, ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಇರುತ್ತೆ. ಹಾಗೆ ಈ ದರ್ಶನಕ್ಕೆ ನಿಮಗೆ ಕ್ಯೂ ಲೈನ್ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಟಿಕೆಟ್ ಇಶ್ಯೂ ಮಾಡೋದು ಬೆಳಗ್ಗೆ 8 ಗಂಟೆಗೆ, ಬಟ್ ಕ್ಯೂ ಲೈನಲ್ಲಿ ನಿಲ್ಲೋದಕ್ಕೆ ಬೆಳಗ್ಗೆ 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಮೊದಲು ಯಾರು 700 ಜನ ಕ್ಯೂ ಲೈನಲ್ಲಿ ನಿಂತಿರ್ತಾರೋ ಅವರಿಗೆ ಮಾತ್ರ ದರ್ಶನದ ಟಿಕೆಟ್ ಸಿಗುತ್ತೆ. ಹಿಂದೆ ನಿಂತಿರೋರಿಗೆ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇನ್ನು ಮತ್ತೊಂದು ಟಿಕೆಟ್ಗಳು ಅವೈಲಬಲ್ ಇರುತ್ತೆ, ಅದು ತಿರುಪತಿನಲ್ಲಿ ಇರುತ್ತೆ. ಪ್ರತಿದಿನ 8 ಗಂಟೆಗೆ ಇಶ್ಯೂ ಮಾಡ್ತಾರೆ. ಇದಕ್ಕೂ ಕೂಡ ನಮಗೆ 4 ಗಂಟೆ 3 ಗಂಟೆಯಿಂದನೇ ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ಕೇವಲ 50 ಟಿಕೆಟ್ ಇರುತ್ತೆ. ಇದರ ಸೇವೆ ಹೆಸರು ಬಂದುಬಿಟ್ಟು ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಅಂತ. ಇದು 1,600 ರೂಪಾಯಿ ಆಗಿರುತ್ತೆ. ಬೆಳಗ್ಗೆ 8 ಗಂಟೆಗೆ ನಮಗೆ ಹೋಮ ಇರುತ್ತೆ ಅಲಿಪಿರಿ ಸಪ್ತಗಿರಿ ಗೋ ಪ್ರದಕ್ಷಿಣಾ ಶಾಲಾದಲ್ಲಿ. ಈ ಹೋಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ನಿಮಗೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನ ಕೊಡ್ತಾರೆ. ಅದು ನೇರವಾಗಿ ನೀವು ತಿರುಮಲದಲ್ಲಿ ಮಧ್ಯಾಹ್ನ 3 ಗಂಟೆಗೆ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. 1,600 ರೂಪಾಯಿ. ಕೇವಲ 50 ಟಿಕೆಟ್ ಇರುತ್ತೆ. ಇದು ಸಿಗೋ ಚಾನ್ಸಸ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ SSD ಟೋಕನ್. ಈ SSD ಟೋಕನ್ ತೆಗೆದುಕೊಂಡು ಹೋದರೆ ನಿಮಗೆ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಇನ್ನು ನಿಮಗೆ ಆಫ್ಲೈನಲ್ಲಿ ಲಾಕರ್ ಫೆಸಿಲಿಟಿ ಬೇಕು ಅಂದರೆ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಆಫ್ಲೈನಲ್ಲಿ ಲಾಕರ್ ಫೆಸಿಲಿಟಿ ಸಿಗುತ್ತೆ. 2nd ಫ್ಲೋರ್ನಲ್ಲಿ ಇರುತ್ತೆ. ನಿಮ್ಗೆ ಅಲ್ಲಿ ಚಾಪೆ ದಿಂಬು ರೆಸ್ಟ್ ಮಾಡೋದಕ್ಕೆ ಜಾಗ, ಹಾಗೆ ವಾಶ್ರೂಮ್ಸು ಎಲ್ಲ ಇರುತ್ತೆ, ಅವೈಲಬಲ್ ಇರುತ್ತೆ. ನೀವು ಅದನ್ನು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಇನ್ನು ನಿಮಗೆ ತಿರುಪತಿನಲ್ಲಿ ಆಫ್ಲೈನಲ್ಲಿ ರೂಮ್ ಬೇಕು ಅಂದರೆ ವಿಷ್ಣು ನಿವಾಸಂನಲ್ಲಿ ರೂಮ್ಸ್ ಅವೈಲಬಲ್ ಇರುತ್ತೆ. ಅದು ಬೇಸ್ಡ್ ಆನ್ ಅವೈಲಬಿಲಿಟಿ. ನಿಮಗೆ ಕ್ಯೂ ಇರುತ್ತೆ. ಕ್ಯೂನಲ್ಲಿ ಕೂರಿಸ್ಬಿಟ್ಟು ಒಬ್ಬೊಬ್ಬರಿಗೆ ಖಾಲಿ ಆದಂಗೆ ನಿಮಗೆ ರೂಮ್ಸ್ನ ಅಲಾಟ್ ಮಾಡ್ತಾರೆ. ಅಲ್ಲಿ ಬೇಕಿದ್ರು ನೀವು ತೆಗೆದುಕೊಳ್ಬೋದಾಗಿರುತ್ತೆ. ಇನ್ನು ನಿಮಗೆ ತಿರುಮಲದಲ್ಲಿ ಆಫ್ಲೈನ್ ರೂಮ್ಸ್ ಬೇಕು ಅಂದರೆ CRO ಆಫೀಸ್ಗೆ ಹೋಗಬೇಕು. ಅಲ್ಲಿ ನೀವು ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ನಿಮ್ಮ ರೂಮ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಅಲ್ಲಿ ನಿಮಗೆ 50 ರೂಪೀಸ್ ರೂಮ್, 100 ರೂಪೀಸ್ ರೂಮ್ ಅಥವಾ 1000 ರೂಪೀಸ್ ರೂಮ್ ಇರುತ್ತೆ. ಯಾವ್ದು ಬೇಕಿದ್ರೂ ನಿಮ್ಮ ಕ್ಯಾಟಗರಿನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ರೂಮ್ನ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಆಫ್ಲೈನಲ್ಲಿ ತಿರುಮಲದಲ್ಲಿ ಲಾಕರ್ ಫೆಸಿಲಿಟಿ ಬೇಕು ಅಂದರೆ, ನಿಮ್ಮ ಲಗೇಜ್ನೆಲ್ಲ ಸ್ಟೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ PAC ಅಂತ ಇರುತ್ತೆ, ಪಿಲಿಗ್ರಿಮ್ ಅಮ್ಯುನಿಟಿ ಸೆಂಟರ್ ಅಂತ. ಅಲ್ಲಿ ನಿಮಗೆ ಉಚಿತವಾದ ಲಾಕರ್ ಕೂಡ ಸಿಗುತ್ತೆ. ನಿಮ್ಮ ಬಿಲಾಂಗಿಂಗ್ಸ್ನ ಆ ಲಾಕರ್ನಲ್ಲಿ ಇಟ್ಬಿಟ್ಟು ಅಲ್ಲೇ ನಿಮಗೆ ರೆಂಟಿಗೆ ಚಾಪೆ ದಿಂಬು ಎಲ್ಲ ಸಿಗುತ್ತೆ. ಕಾಮನ್ ಹಾಲ್ ಇರುತ್ತೆ, ಅಲ್ಲಿ ಬೇಕಿದ್ರೆ ನೀವು ರೆಸ್ಟ್ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ತಿರುಮಲದ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.